ಮುಂದಿನ ಸುದ್ದಿಗೆ ಹೋಗೋಣ ನಾವು. 20ನೇ ತಾರೀಖಿನಿಂದ ಬಹುಶಃ 20ನೇ ತಾರೀಖಿನಿಂದ ಮುಂಗಾರು ಅಧಿವೇಶನ ಶುರುವಾಗುತ್ತೆ. ನಾನು ಮಾತಾಡ್ತಾ ಇರೋದು ಲೋಕಸಭೆ ರಾಜ್ಯಸಭೆಯದ್ದು. ಅಲ್ಲಿ ಒಂದು ಸಾಂವಿಧಾನಿಕ ತಿದ್ದುಪಡಿ, 130ನೇ ಸಾಂವಿಧಾನಿಕ ತಿದ್ದುಪಡಿ, ಅದರ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ಈ ಬಿಲ್ ಪ್ರಕಾರ ಪ್ರಧಾನಮಂತ್ರಿಯೇ ಆಗಿರಲಿ, ಮುಖ್ಯಮಂತ್ರಿಗಳೇ ಆಗಿರಲಿ, ಸಚಿವರುಗಳೇ ಆಗಿರಲಿ, ಯಾವುದಾದ್ರೂ ಕ್ರಿಮಿನಲ್ ಕೇಸ್ನಲ್ಲಿ ಅರೆಸ್ಟ್ ಆಗಿ 30 ದಿನ ಜೈಲಿನಲ್ಲಿದ್ದರೆ ಆಟೋಮೆಟಿಕ್ ಅವರು ಪದಚ್ಯುತಿ. ಪ್ರಧಾನಿ ಆಗಿದ್ದರೆ ಪ್ರಧಾನಿ ಸ್ಥಾನದಿಂದ, ಮಂತ್ರಿಗಳಾಗಿದ್ದರೆ ಮಂತ್ರಿ ಸ್ಥಾನದಿಂದ, ಮುಖ್ಯಮಂತ್ರಿ ಆಗಿದ್ದರೆ ಮುಖ್ಯಮಂತ್ರಿ ಸ್ಥಾನದಿಂದ ಪದಚ್ಯುತಿ. ರಾಜ್ಯಕ್ಕೆ ಸಂಬಂಧಪಟ್ಟವರು ಅಂದರೆ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಸಚಿವರುಗಳ ವಿಷಯದಲ್ಲಿ ರಾಜ್ಯಪಾಲರು ಸುಮ್ಮನೆ ಒಂದು ಸೈನ್ ಹಾಕಿದ್ರೆ ಮುಗೀತು. ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರ ಸಚಿವರುಗಳ ವಿಷಯದಲ್ಲಿ ರಾಷ್ಟ್ರಪತಿಗಳು ಒಂದು ಸೈನ್ ಹಾಕಿದ್ರೆ ಮುಗೀತು, ಪದಚ್ಯುತಿ, ಅವರು ಹುದ್ದೆ ಕಳ್ಕೊತಾರೆ. ಅಂಥದ್ದೊಂದು ಸಾಂವಿಧಾನಿಕ ತಿದ್ದುಪಡಿಯನ್ನು 130ನೇ ತಿದ್ದುಪಡಿಯನ್ನು ಕೇಂದ್ರ ಸರ್ಕಾರ ತರಬೇಕು ಅಂತ ಹೊರಟಿದೆ. ವಿರೋಧ ಪಕ್ಷಗಳ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ತಿದ್ದುಪಡಿ ಯಾಕೆ ತರಬೇಕು ಅಂತ ಹೊರಟಿದ್ದಾರೆ? ನಿಯಮಗಳೇ ಇಲ್ಲ ಅದಕ್ಕೆ. ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆದ್ರಪ್ಪ, ಲಿಕ್ಕರ್ ಪಾಲಿಸಿ ಸ್ಕ್ಯಾಮ್ನಲ್ಲಿ ಅರೆಸ್ಟ್ ಆದರು. 4 ತಿಂಗಳು ಜೈಲಿನಲ್ಲಿದ್ದರು ಅವರು. ಜೈಲಿನಿಂದಲೇ ನಾನು ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸ್ತೀನಿ ಅಂದರು. ಯಾರ ಮಿನಿಸ್ಟರ್ಗಳು ಅರೆಸ್ಟ್ ಆಗ್ತಾರೆ, ಎಷ್ಟಾರು ತಿಂಗಳು ಹೋಗಲಿ, ತಿಂಗಳು, 6 ತಿಂಗಳು, ವರ್ಷ, 2 ವರ್ಷ, ಅವರು ಜೈಲಿನಿಂದಲೇ ಮಂತ್ರಿಯಾಗಿ ಕೆಲಸ ಮಾಡಬಹುದು, ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಬಹುದು, ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಬಹುದು. ಇದು ಹೆಂಗೆ ನಡೆಯೋಕ್ಕೆ ಸಾಧ್ಯ ಅಂತ ಕೇಂದ್ರ ಸರ್ಕಾರ ಕೇಳ್ತಾ ಇದೆ. ವಿರೋಧ ಮಾಡ್ತಾ ಇರುವ ವಿರೋಧ ಪಕ್ಷಗಳೇನು ಹೇಳೋದು? ದುರುಪಯೋಗ ಮಾಡ್ಕೊಳ್ತೀರಿ ನೀವು ಇದನ್ನು ಅಂತ. ಈಗ ಶಿಕ್ಷೆಯಾದರೆ ಆಟೋಮೆಟಿಕ್ಕಾಗಿ ಅವರು ಸ್ಥಾನ ಕಳ್ಕೊಂಡ್ಬಿಡ್ತಾರೆ, ಅದಕ್ಕೇನು ಆದೇಶದ ಅವಶ್ಯಕತೆಯೂ ಇಲ್ಲ. ಇದು ಶಿಕ್ಷೆಯಾದರೆ ಅಲ್ಲ, ಅರೆಸ್ಟ್ ಆಗಿಬಿಟ್ರೆ ನಿಮ್ಮ ಹತ್ರ ಇಷ್ಟೆಲ್ಲ ತನಿಖಾ ಸಂಸ್ಥೆಗಳಿದ್ದಾವೆ. ಯಾವುದೋ ಒಂದು ತನಿಖಾ ಸಂಸ್ಥೆ ಹತ್ರ ಯಾವುದೋ ಕೇಸ್ನಲ್ಲಿ ನೀವು ಅರೆಸ್ಟ್ ಮಾಡಿಸ್ತೀರಿ, ಯಾವುದೋ ಕೇಸ್ನಲ್ಲಿ ಅರೆಸ್ಟ್ ಮಾಡಿ ಒಳಗೆ ಹಾಕಿಸ್ತೀರಿ. ಪದಚ್ಯುತಿ ಮಾಡಬೇಕು ಅಂತಲೇ ಬಂಧನಗಳನ್ನು ಮಾಡೋದಕ್ಕೆ ಶುರು ಮಾಡ್ತೀರಿ ಅಂತ ವಿರೋಧ ಪಕ್ಷಗಳು ಹೇಳ್ತಾ ಇರೋದು. ಅದಕ್ಕೆ ಈ ಮಸೂದೆಯನ್ನು, ಈ ತಿದ್ದುಪಡಿಯನ್ನು ಬೆಂಬಲಿಸ್ತಾ ಇರೋರು ಹೇಳ್ತಾರೆ, ಅರೆಸ್ಟ್ ಮಾಡಿದ ತಕ್ಷಣ 1 ತಿಂಗಳು ಹೆಂಗೆ ಜೈಲಲ್ಲಿ ಇಡೋಕ್ಕಾಗತ್ತೆ? ನ್ಯಾಯಾಲಯಗಳಿರ್ತಾವಲ್ಲ, ಅಕಸ್ಮಾತ್ ದುರುಪಯೋಗ ಆಗ್ತಿದೆ ಅನ್ನೋದಾದರೂ ನ್ಯಾಯಾಲಯಗಳಿರ್ತಾವಲ್ಲ ಅಂತ. ಅದಕ್ಕೆ ಅವರು ಅರವಿಂದ್ ಕೇಜ್ರಿವಾಲ್ದೇ ಉದಾಹರಣೆ ಕೊಡ್ತಾರೆ. ನ್ಯಾಯಾಲಯಗಳಿದ್ವು, ಬೇಲ್ ಆಗಲಿಲ್ಲ, 4 ತಿಂಗಳು ಒಳಗಡೆ ಇದ್ದರು. ಅಂತಿಮವಾಗಿ ನ್ಯಾಯಾಲಯ ಏನು ಹೇಳ್ತು? ಇದು ಕೇಸೇ ಅಲ್ಲ ರೀ, ತೆಗೆದು ಹಾಕ್ರಿ ಇದನ್ನು ಅಂತ ಅಂದುಬಿಡ್ತು. ಅರವಿಂದ್ ಕೇಜ್ರಿವಾಲ್ ತಿಹಾರ ಜೈಲಿನಲ್ಲಿ ಇದ್ಕೊಂಡು 4 ತಿಂಗಳು ದೆಹಲಿಯ ಮುಖ್ಯಮಂತ್ರಿ ಆಗಿ ಮುಂದುವರೆದಿದ್ರು. ಅಕಸ್ಮಾತ್ ಈ ತಿದ್ದುಪಡಿ ಬಂದಿದ್ರೆ 1 ತಿಂಗಳಿಗೆ ಅವರು ಪದಚ್ಯುತಿ ಆಗಿಬಿಡ್ತಿತ್ತಲ್ಲ ಅಂತ. ಹೀಗೆ ಪರ ವಿರುದ್ಧ ಚರ್ಚೆಗಳು ನಡೀತಾ ಇದ್ದಾವೆ. ಈಗಾಗಲೇ JPC ರಚನೆ ಆಗಿದೆ, ಇದಕ್ಕೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ರಚನೆ ಆಗಿದೆ. 31 ಜನ ಇದ್ದಾರೆ JPCಯಲ್ಲಿ. ಅದರಲ್ಲಿ NDA ಹೊರತುಪಡಿಸಿ ಇರುವವರು 4 ಜನ ಮಾತ್ರ. JPCಯ ಕರಡು ವರದಿಯನ್ನು ಜುಲೈ 10 ಒಳಗೆ ಹಂಚಿಕೆ ಮಾಡುವ ಸಾಧ್ಯತೆ ಇದೆ. ಜುಲೈ 17ನೇ ತಾರೀಕು JPC ತಿದ್ದುಪಡಿ ಮಸೂದೆಯನ್ನು ಅಂಗೀಕರಿಸಬಹುದು. ಅಪರಾಜಿತಾ ಸಾರಂಗಿ ನೇತೃತ್ವದಲ್ಲಿ JPC ಇದೆ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಇದೆ. ತೃಣಮೂಲ ಕಾಂಗ್ರೆಸ್, ಸಮಾಜವಾದಿ ಪಾರ್ಟಿ, ಕಾಂಗ್ರೆಸ್ ಮತ್ತು DCMK JPCಯನ್ನು ವಿರೋಧ ಮಾಡಿದವೆ. ದೆಹಲಿ ಸೇರಿದಂತೆ ಎಲ್ಲರಿಗೂ ಇದು ಅನ್ವಯ ಆಗೋದು, ದೆಹಲಿ ಮುಖ್ಯಮಂತ್ರಿಗಳು ಸೇರಿದಂತೆ. ಏನೇನಿದೆ ಇದರಲ್ಲಿ? 3 ತಿದ್ದುಪಡಿಗಳಿವೆ ಒಟ್ಟು. ಕ್ರಿಮಿನಲ್ ಕೇಸ್ನಲ್ಲಿ 30 ದಿನ ಪ್ರಧಾನಿ, ಕೇಂದ್ರ ಸಚಿವರು ಜೈಲಿನಲ್ಲಿದ್ದರೆ ರಾಷ್ಟ್ರಪತಿಗೆ ಕೇಂದ್ರ ಸಚಿವರು ಮತ್ತು ಪ್ರಧಾನಿಯನ್ನು ಪದಚ್ಯುತಿಗೊಳಿಸುವ ಅಧಿಕಾರ ಒಂದು. ಇನ್ನೊಂದರಲ್ಲಿ ಕ್ರಿಮಿನಲ್ ಪ್ರಕರಣದಲ್ಲಿ 30 ದಿನ ಮುಖ್ಯಮಂತ್ರಿಗಳು ಅಥವಾ ಸಚಿವರು ಜೈಲಿನಲ್ಲಿದ್ದರೆ ರಾಜ್ಯಪಾಲರಿಗೆ ಮುಖ್ಯಮಂತ್ರಿ ಸಚಿವರನ್ನು ಪದಚ್ಯುತಿಗೊಳಿಸುವ ಅಧಿಕಾರ. 3ನೇದ್ದು, ರಾಷ್ಟ್ರ ರಾಜಧಾನಿ ದೆಹಲಿಗೂ ಇದು ಅನ್ವಯ ಆಗುತ್ತೆ. 30 ದಿನಗಳ ಒಳಗೆ ಅವರು ರಾಜೀನಾಮೆ ಕೊಡಬೇಕು, ಇಲ್ಲದೆ ಹೋದರೆ ಪದಚ್ಯುತಗೊಳ್ತಾರೆ ಅಂತ. ನೋಡೋಣ, ಇದರ ಮೇಲೆ ಡಿಸ್ಕಷನ್ಗಳು ಇಂಟ್ರೆಸ್ಟಿಂಗ್ ಆಗಬಹುದು. ಪ್ರಶ್ನೆ ಸಹಜವಾಗಿ ಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.